ಆರ್ತಿ, ನೀನೇ ತಗೊಂಡ್ ಬಾಮ್ಮ ಪಾಯಸನ ಬಡಿಸೋದಕ್ಕೆ. ಚೆನ್ನಾಗಿದ್ಯಾ? ಅಮ್ಮಕ್ಕ, ನಾನೇನಾದ್ರೂ ಊಟ ಟೈಮಲ್ಲಿ ಫೋನ್ ಮುಟ್ಟಿದ್ರೆ ಬೈತೀಯ. ಈಗ ನಿನ್ ಫೋನ್ ಸೈಲೆಂಟ್ ಮಾಡಿಡೋಕ್ಕಾಗಲ್ವಾ? ಏಯ್, ಅವಳದೇ ಅವಳಿಗೆ 108 ಆಗಿರುತ್ತೆ. ನಿನಗ್ಯಾಕೆ ಅವಳ ಯಜಮಾನ್ಕೆ? ಸುಮ್ತಿನ್ನು. ಹಲೋ, ಮುಂದಿನ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಮೀಟ್ ಮಾಡಬೇಕು. ಬಾ. ಏಯ್, ಒಳ್ಳೆ ಹೆಂಡ್ತಿಗೆ ಹೇಳ್ದಾಗ ಹೇಳ್ತಿದ್ಯಲ್ಲ, ಹೊತ್ತು ಗೊತ್ತಿಲ್ಲದೆ ಕಾಲ್ ಮಾಡಬೇಡ ಅಂದರೆ ನಿಂಗೆ ಅರ್ಥ ಆಗಲ್ವ? ನೀ ಕರೆದಾಗಲ್ಲ ನನಗೆ ಬರೋದಕ್ಕಾಗಲ್ಲ. ಏಯ್, ಏನೇನೋ ಮಾತಾಡಬೇಡ. ಯಾವಾಗ ಸಿಗ್ತೀಯ ಹೇಳು. ಕೆಲಸ ಆಗಬೇಕು ಅಂದರೆ ಆಗಬೇಕಷ್ಟೇ. ಅದಕ್ಕೆ ನಾನು ಟೈಮು 3 ಸಲ ನೋಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅಪ್ಪ ತಂದೆ, ನಾವು ಹುಡುಗಿರೋನು ಕಾಮನ್ ಸೆನ್ಸ್ ಇರಲಿ. ಬೆಳಿಗ್ಗೆ ಸಿಗ್ತೀನಿ, ಅಷ್ಟಕ್ಕೂ ನಮ್ಮಿಬ್ರಿಗೂ ಕೆಲಸ ಆಗಬೇಕಾಗಿದೆ. ಫೋನ್ ಇಡು. ಇವತ್ತುವರೆಗೂ ನಾನು ಫೋನ್ ಕಟ್ ಮಾಡಿದೆ ಯಾರೂ ಮಾತು ಮುಗಿಸ್ತಿರ್ಲಿಲ್ಲ. ಅದರೊಳಗೆ ನನ್ನ ಕಾಲ್ನೇ ಕಟ್ ಮಾಡ್ತಾಳೆ. ಇವಳು ಮೈಯಲ್ಲಿ ಬ್ಲಡ್ಗಿಂತ ಕೊಬ್ಬೆ ಜಾಸ್ತಿ ತುಂಬಿರಬೇಕು. ಪಾಯಸ ಸ್ವಲ್ಪ ಕಡಿಮೆ ಕೊಡಿ. ಏ ಅಮ್ಮು, ಯಾರಿಗೆ ಅದು ಫೋನ್ ಇಷ್ಟೊತ್ತಲ್ಲಿ ಅನ್ನಕ್ಕೆ ಏನ್ ಮಧ್ಯರಾತ್ರಿ ಆಗೋಯ್ತಾ? ನೀನೊಳ್ಳೆ. ಹಲೋ, ಮೊದಲೇ ಮ್ಯಾಟ್ರೆ ಮರ್ತ್ಬಿಟ್ಟಿಯಲ್ಲೇ. ಅಮ್ಮ ಯಾರ್ದು ಫೋನು ಅಂತ ಕೇಳಿದ್ಲು, ನೆನ್ಪಿದ್ಯಾ? ಇವಳ್ದೊಂದು ಆಫೀಸಿಂದ ಫೋನ್ ಬಂದಿತ್ತಮ್ಮ, ಬೇಗ ಕೆಲ್ಸಕ್ಕೆ ಜಾಯ್ನ್ ಆಗಿ ಅಂತಿದ್ದಾರೆ. ಅಯ್ಯೋ, ನೀನು ನಿನ್ನ ಕೆಲಸ. ಬಾ, ನಿನ್ಗೆ ಊಟಕ್ಕೆ ಬಡಿಸ್ತೀನಿ. ಬೇಗ ಬಾ. ಅಕ್ಕ, ಇಲ್ಲಿ ಕುತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ತಗೋ, ಪಾಯಸ ತಿನ್ನು. ಅಕ್ಕ ಮಲಗಿದ್ಲಾ? ಕಣೆ, ಎಷ್ಟೋ ದಿನದ ನಂತರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಏಯ್, ನಾನಿಲ್ಲಿ ಮಾತಾಡ್ತಾ ಇದ್ರು ತಾವೆಲ್ಲೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಕಣೆ. ಗೂಬೆಗಳು ಸೈಲೆಂಟ್ ಆಗಿದ್ರೆ ಯಾರಿಗೂ ಡೌಟ್ ಬರಲ್ಲ. ಅದೇ ಮಳೆ ಜಿರ್ಲೆ ಸೈಲೆಂಟ್ ಆಗಿದ್ರೆ ಯಾವಾಗಲೂ ಬೆಂಕಿ ಹಚ್ಚಿರೋ ಸರತ್ ಪಟಾಕಿ ಥರ ಡಾಮ್ ಡೂಮ್ ಅಂತಿದ್ದೋಳು ಹೀಗಿದ್ರೆ ನಮಗೆ ಗೊತ್ತಾಗಲ್ವಾ? ಹಾಗೆ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಕಣೆ. ಏನು, ಅಕ್ಕನ ಮದುವೆ ವಿಚಾರನಾ? ಅಯ್ಯೋ ಹೇಳಕ್ಕ. ಹೌದು ಕಣೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇವತ್ತು ಆ ಶುಂಠಿ ಶಂಕರನ ಹತ್ರ ಮನೇಲಿ ಒಪ್ಸಿನೇ ಮದುವೆ ಮಾಡಿಸ್ಬೇಕು ಅಂತ ಏನೇನೋ ವಾದ ಮಾಡಿಬಿಟ್ಟೆ ಕಣೆ. ಆದರೆ ಈಗ ಅದು ಸಾಧ್ಯ ಇಲ್ಲ ಅನ್ನಿಸ್ತಿದೆ ಕಣೆ. ಸಾಲದಕ್ಕೆ ಅಕ್ಕನ ಹತ್ರ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಎಲ್ಲ ನೋಡ್ಕೋತೀನಿ ಅಂದಿದ್ದೀನಿ. ಆದರೆ ಈಗ ಏನು ನೋಡ್ಕೊಳ್ಳೋದು ಅರ್ಥ ಆಗ್ತಿಲ್ಲ ಕಣೆ. ನೀನು ವಾದ ಮಾಡಿದಾಗ ವೇದಾಂತ್ ಅವ್ರು ಏನು ಹೇಳಿದ್ರು? ನಮ್ಮನೇಲಿ ಏನೋ ಒಪ್ಪಿದ್ರು ಒಪ್ಬೋದು, ಆದರೆ ನಿಮ್ಮನೆ ಕತೆ ಏನು? ಮೊದಲೇ ನಮ್ಮಿಬ್ಬರು ಫ್ಯಾಮಿಲಿಗೆ ಆಗಬಾರಲ್ಲ ಅಂತ ಹೇಳ್ತಿದ್ರು. ಕರೆಕ್ಟ್ ಅಲ್ವಾ? ಅವ್ರು ಹೇಳೋದು ಸರಿಯಾಗೇ ಇದೆ. ಇದೇನೆ ಹೀಗೆ ಹೇಳ್ತಿದ್ಯಾ? ನಮ್ಮ ಮನೇಲಿ ಒಪ್ಪಿಲ್ಲ ಅಂದರೆ ಈಗ ಅಕ್ಕಂಗೂ ವಿಕ್ರಾಂತ್ಗೂ ಹೇಗೆ ಮದುವೆ ಮಾಡೋದು? ಸಿಂಪಲ್ ಅಕ್ಕ, ಉಳ್ದಿರೋದು ಕೂಡ ಒಂದೇ ದಾರಿ. ಏನೇ? ಇಬ್ರು ಕರ್ಕೊಂಡೋಗಿ ದೇವಸ್ಥಾನದಲ್ಲೋ ಎಲ್ಲೋ ತಾಳಿ ಕಟ್ಸೋದು. ಅವ್ರಿಬ್ರು ಮನೆ ಕರ್ಕೊಂಡು ಬಂದ್ಮೇಲೆ ಮನೆಯವ್ರಿಗೆ ಒಪ್ಕೊಳ್ದೆ ಬೇರೆ ಆಪ್ಷನ್ನೇ ಇರಲ್ಲ ಅಲ್ವಾ? ಏನೇ ಹೇಳ್ತಿದ್ಯಾ? ಸಂಸ್ಕಾರ ಇರೋ ಮನೆ ಹೆಣ್ಮಕ್ಳು ಮಾಡೋ ಕೆಲಸನ ಇದು? ನೀನು ಒಳ್ಳೆ ಹಳೆ ಮುಕ್ಕಿ ಥರ ಆಡ್ಬೇಡ ಅಕ್ಕ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ವಿಕ್ಕಿ ಅಕ್ಕ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಂತೂ ಆಗಲ್ಲ. ಹಾಗಿದ್ಮೇಲೆ ಬೇರೆ ದಾರಿ ಏನಿದೆ? ಹಾಗೆಲ್ಲ ಮಾಡಿದ್ರೆ ಮನೇಲಿ ಒಪ್ಕೊಳ್ತಾರೇನೆ? ಮತ್ತೆ ಈಗ ಹೋಗಿ ಅವರಿಬ್ರು ಲವ್ ಮಾಡ್ತಿದ್ದಾರೆ ಅಂದ್ರೆ ಮನೇಲಿ ಒಪ್ತಾರಾ? ಖಂಡಿತ ಒಪ್ಪಲ್ಲ. ಅದು ಗೊತ್ತಿರೋದೇ ಅಲ್ವಾ? ತಾಳಿ ಅಂತ ಒಂದು ಕಟ್ಟಿಸ್ಕೊಂಬಂದ್ರೆ ಮದುವೆ ಅನ್ನೋದೊಂದು ಮುಗ್ದೋಗಿರುತ್ತೆ. ಆಮೇಲೆ ಏನು ಆಮೇಲೆ? ಸಣ್ಣ ಪುಟ್ಟ ರಾಧಾಂತ ಆಗಿ ರಂಪ ರಾಮಾಯಣ ಆಗ್ಬೋದು. ಆದರೆ ಮದುವೆನೇ ಆಗಿದೆ ಅಂತ ಗೊತ್ತಾಗಾದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ, ಒಪ್ತಾರೆ. ಒಪ್ಪಿದ್ಮೇಲೆ ಎಲ್ಲರನ್ನೂ ಸೇರಿಸಿ ಮದುವೆ ಮಾಡ್ತಾರೆ. ಈ ಥರ ಎಷ್ಟು ಕಡೆ ಆಗಿಲ್ಲ? ಆಹಾ, ಎಷ್ಟು ಸಲೀಸಾಗಿ ಹೇಳ್ಬಿಟ್ಟೆ. ನೀನು ಆ ಶುಂಠಿ ಶಂಕರನ ಥರನೇ ಮಾತಾಡಬೇಡ. ಮನೇಲಿ ಒಪ್ಸೋದು ಮುಂದಿನ ಮಾತು, ಅಷ್ಟಕ್ಕೂ ಓಡೋಗಿ ಮದುವೆ ಆಗೋಕ್ಕೆ ಅಕ್ಕನೇ ಒಪ್ಪಲ್ಲ. ನಿನ್ನ ಹತ್ರ ಇದಕ್ಕಿಂತ ಏನಾದರೂ ಒಳ್ಳೆ ಪ್ಲಾನ್ ಇದೆಯಾ? ಇಲ್ಲ ಅಲ್ವಾ? ಯಾವುದಕ್ಕೂ ಒಂದ್ಸತಿ ವೇದಾಂತ್ ಅವ್ರ ಹತ್ರ ಈ ವಿಚಾರನ ಮಾತಾಡು. ಹೇಗೆ ಏನು ಅಂತ ಒಂದು ಒಪಿನಿಯನ್ ತಗೋ, ಆಮೇಲೆ ನೋಡಿದ್ರಾಯ್ತು.
ಯಾಕಕ್ಕ ಅರ್ಜೆಂಟಾಗಿ ಕಾಲ್ ಮಾಡಿಲ್ ಬಾ ಅಂತ ಹೇಳಿದೆ? ಅಕ್ಕನ ತವ್ರ ಮನೆಯಿಂದ ಒಂದು ಸೀರೆ ಏನಾದರೂ ಕೊಡ್ಬೇಕಲ್ವೇನೆ, ಅದಕ್ಕೆ. ಈಗ ಏನು ಅರ್ಜೆಂಟ್ ಇದೆ? ಅದನ್ನ ಮದ್ವೆಲಿ ತಾನೇ ಕೊಡೋದು. ಅಯ್ಯೋ, ನಾಳೆನೇ ಅಕ್ಕನ ಮದುವೆ ಕಣೆ. ಏನು ನಾಳೆ ಮದ್ವೆನಾ? ಏನ್ ತಮಾಷೆನಾ? ಹಲೋ, ಅದು ನನ್ನ ಡೈಲಾಗು. ಏನೋ ದೊಡ್ಡದಾಗಿ ಮದುವೆ ಮಾಡಿಸಿ ಕರ್ಕೊಂಬಂದ್ರೆ ಆಯಿತು ಅಂದೆ, ಈಗ ಅದನ್ನೇ ಮಾಡ್ತಿರೋದು. ಈ ಥರ ಮದುವೆ ಎಲ್ಲ ಅರ್ಜೆಂಟಲ್ಲೇ ಆಗೋದು. ನಾನು ಕಷ್ಟಪಟ್ಟು ಮನ್ಸು ಕಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಬಟ್ಟೆ ತಗೊಳ್ಳೋದ್ರಲ್ಲಿ ನಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿನ್ನನ್ನು ಕರೆಸ್ದೆ. ದುಡ್ಡು, ಪಾಕೆಟ್ ಮನಿ, ಅದು ಇದು ಅಂತ ಎಲ್ಲ ತಂದಿದ್ದೀನಿ. ನೀನು ಸುಮ್ಮನೆ ಬಾ ನನ್ನ ಜೊತೆ. ಏನು ಬೇಕಾಯ್ತು ಮೇಡಮ್? 2,000 ರೂಪಾಯಿ ಒಳಗಡೆ ರೇಷ್ಮೆ ಸೀರೆ ತೋರಿಸ್ತೀರಾ? ನಮ್ಮ ಅಂಗಡಿಲಿ ಎಲ್ಲ ಥರ ವೆರೈಟಿ ಸೀರೆಸು ಇದೆ, ಬನ್ನಿ ತೋರಿಸ್ತೀನಿ. ಸೌಮ್ಯ, ಇವ್ರಿಗೆ 2,000 ರೂಪಾಯಿ ನೋಡಿ ರೇಷ್ಮೆ ಸೀರೆ ತೋರಿಸಿ. ಈ ಕಡೆ ಬನ್ನಿ. ಈ ಸೀರೆ ಪ್ಯಾಕ್ ಮಾಡಿ. ಅಕ್ಕ ಹಿಂದೆ ನೋಡೆ. ಏನೇ? ಅಯ್ಯೋ ನೋಡೆ.